ನಮಸ್ಕಾರ ನಮ್ಮ ಎಲ್ಲ ರೈತ ಬಾಂಧವರಿಗೆ. ನಾನು ನಿಮ್ಮ ಬಾಳೇಶ್ ಮನಸ್, ನಿಮ್ಮ ಕೃಷಿಯಿಂದ ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ಕಬ್ಬ ಅಂದರೆ ನಮ್ಮ ಕಡೆ ಏನು ಮಾಡ್ತೇವೆ, ಅದೊಂದು ಬೆಳೆ ಅಂತ ನಾವು ತಿಳ್ಕೊಳಂಗಿಲ್ಲ. ಅದೇನೋ ನಮ್ಮ ಒಂದು ಹಣೆಬರ ಬರೆಯುವಂಥ ಒಂದು ಬೆಳೆ ಅಂತ ನಾವು ತಿಳ್ಕೊಂಡು ಬೆಳೆ ಮಾಡ್ತಿರ್ತೀವಿ. ನಮ್ಮ ಕಡೆ ಸಾಕಷ್ಟು ಮಂದಿ ಕಬ್ಬ ಬೆಳಿತಾರೋ, ಏನು ಮಾಡ್ತಾರಪ್ಪ ತಪ್ಪ ಅಂತ ಅದೊಂದು ಕೆಲಸ ಅಂದ್ರೆ ಕಬ್ಬು ಬೆಳೀಲಿ, ಹೆಚ್ಚು ವೇಗವಾಗಿ ಬೆಳೀಲಿ, ಉದ್ದಾಗಲಿ, ಎಲೆ ಹಸಿರು ಕಾಣಲಿ ಅಂಥೇಳಿ ಲಿಮಿಟ್ ಇಲ್ಲದ ಒಂದು 3 ಚೀಲೋ ಅಥವಾ 4 ಚೀಲೋ ಈ ಥರನೂ ಹಾಕುವಂಥ ಜನನೂ ಸಾಕಷ್ಟು ಅದಾರ. ಆದರೆ ರೈತರ ಬಾಂಧವ್ರಿ ನಿಮಗೆಲ್ಲ ತಿಳಿಯುವಂಗೆ ಹೇಳ್ಬೇಕಂದ್ರೆ, ಒಂದು ಅಮೃತ ಐತಿ, ಅದು ಹೆಚ್ಚಾತಪ್ಪ ಅಂದ್ರೆ ಅದರಿಂದನೂ ಕೂಡ ನಮಗೆ ವಿಷ ಆಗಿ ಬದಲಾಗ್ತೈತಿ. ಹೀಗಾಗಿ ನಾವು ಎಷ್ಟು ಹಾಕಬೇಕು ಅಷ್ಟು ಪ್ರಮಾಣದಾಗ ಮಾತ್ರ ಹಾಕಬೇಕಾಕೈತಿ. ಹೆಚ್ಚು ಕೊಟ್ಟಿವಿ ಅಂದ್ರೆ ಅಮೃತ ವಿಷ ಆಕೈತಿ. ನಾವು ಊಟ ಹೆಚ್ಚು ಮಾಡ್ರೂ ನಡೆಯಂಗಿಲ್ಲ, ಅಜೀರ್ಣ ಆಕೈತಿ. ಆ ರೀತಿಯೂ ನಮ್ಮ ಬೆಳೆಗೆ ಆಗ್ತೈತಿ. ಆದಷ್ಟು ಯೂರಿಯಾ ಕಡಿಮೆ ಕೊಡುವಂಥ ಒಂದು ಈ ವಿಡಿಯೋದಾಗ ತಿಳಿಸ್ಕೊಡ್ತಾನೆ ರೀ. ಎಷ್ಟು ಪ್ರಮಾಣದಾಗ ನಾವು ಕೊಡಬೇಕು, ಒಂದು ಅನುಕೂಲ ಅದರಿಂದ ಉಪಯೋಗ ತೊಗೋಬೇಕಾದ್ರೆ ಎಷ್ಟು ಹಾಕಬೇಕಾಗ್ತೈತಿ ನಾವು ಅನ್ನೋದನ್ನು ಈ ವಿಡಿಯೋದಾಗ ತೊಗೊಂಡ್ಬರೋಣ ಬರ್ರಿ. ಯೂರಿಯಾ ಗೊಬ್ಬರ ಬಳಕೆ, ಅದರಿಂದ ಲಾಭ ನಷ್ಟ ಎಲ್ಲ ನಾವು ವಿಚಾರ ಮಾಡ್ಬೇಕು. ಅದರಿಂದ ಲಾಭವೂ ಐತಿ ಮತ್ತು ಅದರ ಹಂಗೆ ನಷ್ಟವೂ ಐತಿ. ಇದು ನಿಮಗೆಲ್ಲ ತಿಳಿಯುವಂಗೆ ಹೇಳ್ತಾನೆ ರೀ. ವಿಡಿಯೋ ಮಾತ್ರ ಪೂರ್ತಿ ನೋಡಿರಿ, ಒಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ದೆ ಯಾರು ನೋಡೋದಿರಿ ಅವರ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ರಿ. ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿನ ತೊಗೊಂಡ್ಬರೋಣ, ಶುರು ಮಾಡೋಣ ವಿಡಿಯೋ ನೋಡಿ. ರೈತ ಬಾಂಧವ್ರೆ, ಯೂರಿಯಾ ಯಾವಾಗಲೂ ಹಂತವಾಗಿ ಕೊಟ್ರೆ ಬೆಳೆಗೆ ಚಲೋ ಆಕೈತಿ. ಕಬ್ಬು ಹಚ್ಚಿದಾಗಿಂದ ಹಿಡ್ಕೊಂಡು 4 ತಿಂಗಳ ತನಕ ನಾವು ಯೂರಿಯಾ ಕಂಪಲ್ಸರಿ ಕೊಡಬೇಕಾಗಿರ್ತೈತಿ ಅಂದ್ರೆ ಒಮ್ಮೆ ಕೊಡಬಾರ್ದು. ನಾವು ಹಂತವಾಗಿ ಕೊಡಬೇಕು, ಸ್ವಲ್ಪ ಪ್ರಮಾಣದಾಗ ಕೊಟ್ಕೊಂತ ಹೋಗ್ಬೇಕು. ಸಣ್ಣ ಬೆಳೆ ಇದ್ದಾಗಂತೂ ಸಾಕಷ್ಟು ಪ್ರಮಾಣದಾಗ ಯೂರಿಯಾ ಬೇಕಾಗಿರ್ತೈತಿ. ಆವಾಗ ನಾವು 1 ಚೀಲೋ 20 ದಿವ್ಸಗೊಂದು, 40 ದಿವ್ಸಗೊಂದು, 60 ದಿವ್ಸಗೊಂದು, 80 ದಿವ್ಸಗೊಂದು ಈ ಥರ ಒಂದು ಪ್ರಮಾಣದಾಗ ನಾವು ಕೊಟ್ಕೊತ ಹೋದ್ವು ಅಂದ್ರೆ ಬೆಳೆಗೆ ಎಷ್ಟು ಬೇಕಾದ ಪ್ರಮಾಣದಾಗ ಸಿಗ್ತಿರ್ತೈತಿ. ಮತ್ತು ಬೇಕಾಗಿತ್ತು ಹೇಳಿಕೆಸಿಂದ 4 ಚೀಲ ತಂದು ಒಮ್ಮೆ ಸುರಿದ್ರೆ ಅದು ಬೆಳೆಗೆ ಉಪಯೋಗ ಆಗಂಗಿಲ್ಲ. ಎಷ್ಟು ಬೇಕು ಅಷ್ಟು ತೊಗೊಳ್ತೈತಿ, ಉಳಿದೆಲ್ಲ ಆವಿಯಾಗಿ ಹೋಗ್ತೈತಿ, ವೇಸ್ಟ್ ಆಕೈತಿ, ನಮ್ಮ ದುಡ್ಡು ಖರ್ಚು ಆಕೈತಿ. ಹಿಂಗೆ 20ನೇ ದಿನಕ್ಕೆ, 60ನೇ ದಿನಕ್ಕೆ, 120ನೇ ದಿನಕ್ಕೆ ಹೀಗೆಲ್ಲ ಒಂದೊಂದು ಸರಿಯಾದ ಟೈಮ್ದಾಗ ನಾವು ಹಾಕಿದ್ವು ಅಂದ್ರೆ ಬೆಳೆಗೆ ಉಪಯೋಗ ಆಕೈತಿ. ಬೇಡದ ಟೈಮ್ದಾಗ ನಾವು ಕೊಟ್ಟು ಅಂದ್ರೆ ಅದು ನಮ್ಮ ಜೋಬಿಗೆ ಕತ್ರಿನ ಬಿದ್ದಂಗೆ ಅದು, ಯಾಕಂದ್ರೆ ಹೆಚ್ಚಾಕೈತಿ. ಮತ್ತು ಆದಷ್ಟು ಭಾಳ ಮಂದಿ ಎಲ್ಲ ಮ್ಯಾಲೆ ಚೆಲ್ತಾರೆ. ಮ್ಯಾಲೆ ಚೆಲ್ಲೋದ್ರಿಂದ ಯೂರಿಯಾ ಒಂದು ಇತರ ಉತ್ಪನ್ನ ಆಗಿರೋದ್ರಿಂದ ಅದು ಗಾಳಿ ಒಳಗೆ ಆವಿಯಾಗಿ ಹೋಗ್ತಿರ್ತೈತಿ. ಹೀಗಾಗಿ ಭೂಮಿಗೆ ಹಾಕಬೇಕಾದ್ರೆ ತೇವಾಂಶ ಒಂದು ಸ್ವಲ್ಪ ಅರೆಬರೆ ತೇವಾಂಶ ಇದ್ದ ಟೈಮ್ದಾಗ ನಾವು ಹಾಕಿದ್ದು ಆಯ್ತಂದ್ರೆ ನಮ್ಮ ಬೆಳೆಗೆ ಸರಿಯಾದ ಟೈಮ್ದಾಗ ಸರಿಯಾದ ಒಂದು ಬಳಕೆ ಆಗ್ತೈತೆ ಅಂತ ಹೇಳ್ಬೋದು. ಮತ್ತು ಭಾಳ ನೀವು ನೀರು ಕೊಟ್ಟಿರಂದ್ರೆ ಭೂಮಿ ಆಳಕ್ಕೆ ಸೇರಿ ಅಲ್ಲಿ ಪೋಷಕಾಂಶ ಯೂರಿಯಾ ನೈಟ್ರೋಜನ ಬೆಳೆಗೆ ಸಿಗಂಗಿಲ್ಲ. ಮತ್ತು ನೀರು ಕಡಿಮೆ ಕೊಟ್ಟಿರಿ ಅಂದ್ರೆ ಒಣ ಭೂಮಿಯಾಗಿ ಹೋಗಿದ್ರಿ ಅಂದ್ರೆ ಅಲ್ಲಿ ನಿಮ್ಗೆ ಆವಿಯಾಗಿ ಹೋಗ್ತೈತಿ, ಅಲ್ಲೂ ಬೆಳೆಗೆ ಸಿಗಂಗಿಲ್ಲ. ಮತ್ತು ಹೆಚ್ಚು ನೀರು ಕೊಟ್ರೆ ಪಾತಾಳ ಸೇರ್ತೈತಿ ಅಂತೂ ಆಗಲಿ. ಹೇಗೆ ನಿಮ್ಗೆ ಇದಕ್ಕೆ ಲಾಭಗಳನ್ನ ನೋಡ್ತಾ ಹೋದ್ರೆ ಯೂರಿಯಾ ಹಾಕಿದ್ರೆ ಅಂತೂ ಅದಕ್ಕೆ ನಾವು ಯೂರಿಯಾ ಹಿಂಗಾಗಿ ಹಾಕ್ತೇವೆ. ಯೂರಿಯಾದಿಂದ ಲಾಭ ಇರ್ಲಾಕಾಗಿ ಐತನ ಅಂತಲೇ ಹಾಕ್ತೇವೆ. ಯೂರಿಯಾ ಗಿಡ ಅದು ಹಸ್ರಾಗಿ ಕಾಣ್ತೈತಿ, ಗಿಡ ಸದೃಢವಾಗಿ ಬೆಳವಣಿಗೆ ಹೊಂತೈತಿ, ಎತ್ತರ ಆಕೈತಿ, ಕವಲುಗಳೆಲ್ಲ ಹೊಡಿತಾವೆ, ಗಣಿ ಉದ್ದಾಗ್ತಾವೆ. ಮತ್ತು ಇದು ಎಷ್ಟು ಪ್ರಮಾಣದಾಗ ಹಾಕಿದ್ರೆ ಅಷ್ಟು ಪ್ರಮಾಣದಾಗ ಹಾಕಿದ್ರೆ ಮಾತ್ರ ಇಂಥ ಅನುಕೂಲ ಸಿಗ್ತೈತಿ. ಇನ್ನು ಇಲ್ಲೇ ಇರೋದು ನೋಡ್ರಿ ಅಸಲಿ ಒಂದು ಟ್ವಿಸ್ಟ್ ಅಂದ್ರೆ ರೀ. ಹೆಂಗಂದ್ರೆ ಜಾಸ್ತಿ ಯೂರಿಯಾ ಹಾಕೋದ್ರಿಂದ ಏನೇನು ಆಗ್ತೈತಿ ನಿಮಗೆ ಗೊತ್ತೈತೇನು ರೀ? ನೋಡಿರಿ, ಮೊದಲನೇದಾಗಿ ನಾವು ಕೀಟಗಳನ್ನ ಬರ್ರಿ ನಮ್ಮ ಬೆಳೆ ಮೆದುವಾಗೈತಿ, ಕಡಿಬೇರಿ, ನಮ್ಮದು ಬೆಳೆ ನಾಶ ಮಾಡಬೇಡ್ರಿ ತಂದ ಕೀಟಕ್ಕೆ ಆಹ್ವಾನ ಕೊಟ್ಟಂಗೆ ಆಗ್ತೈತಿ. ಇದು ಮೊದಲನೇದು ನಾವು ಮಾಡುವಂಥ ತಪ್ಪಂದ್ರೆ ಮೊದಲನೇದು ಇದು. ಕೀಟಗಳು ಹಾವಳಿ ಮಾಡೋಕ್ಕೆ ಶುರು ಮಾಡೋದನ್ನೇ ಯೂರಿಯಾ ಜಾಸ್ತಿ ಯೂಸ್ ಮಾಡಿ ಬೆಳೆ ಮೆದು ಮಾಡೋದ್ರಿಂದ ಕೀಟಗಳ ಹಾವಳಿ ಅಂತ. ಅವಾಗ ಏನು ಮಾಡ್ತೇವೆ ನಾವು, ಕೀಟನಾಶಕ ಇಂಥವನ್ನೆಲ್ಲ ಉಪಯೋಗ ಮಾಡೋಕೆ ಮತ್ತು ದುಡ್ಡು ಹಾಕ್ಬೇಕಾಗೈತಿ. ಕಬ್ಬ ಬರೀ ನೀರು ಹಿಡ್ಕೊಂಡು ಉಬ್ತೈತಿ, ಹೊರತಾಗಿ ಗಟ್ಟಿತನ ಬರೋಂಗಿಲ್ಲ. ಕಬ್ಬು ನಿಂತ್ಕೊಂಡು ಬೆಳೆಯಂಗಿಲ್ಲ, ಕಬ್ಬಿನಾಗ ತಾಕತ್ತು ಅನ್ನೋದು ಬೆಳೆಯಂಗಿಲ್ಲ. ಇಷ್ಟೆಲ್ಲ ಕಬ್ಬಿನಾಗ ಸಕ್ರಿಯ ಅಂಶ ತಯಾರಾಗೋದು ಕಡಿಮೆ. ಕಬ್ಬು ಎಷ್ಟು ಎತ್ತರ ಬೆಳೆದ್ರೂ ಅನ್ಕೊಂಡಾಗ ಇಳುವರಿ ಬರೋಂಗಿಲ್ಲ. ಈಗ ನೀವು ವಿಚಾರ ಮಾಡ್ಬೋದು. ನೀವು
ಕಬ್ಬು ಎಷ್ಟು ಎತ್ತರ ಇತ್ತಪ್ಪ ನಮ್ಮದು. ಆಮೇಲೆ ಈ ವರ್ಷ ಟನೇಜ್ ಭಾಳ ಹೊಂಟಿತ್ತು ನೀವು ತಿಳ್ಕೊಂಡಿರ್ತೀರಿ. ಆದರೆ ಅಲ್ಲಿ ನೀವು ಯೂರಿಯಾದ ಮೇಲೇ ಅದನ್ನು ಕಬ್ಬ ಬೆಳೆಸಿರ್ತೀರಿ, ಅಲ್ಲಿ ನಿಮ್ಗೆ ಅದು ತೂಕಕ್ಕೆ ಬರೋಂಗಿಲ್ಲ. ಯೂರಿಯಾದ ಬದಲಿ ನಾವು ಇಲ್ಲಿ ಪೊಟ್ಯಾಶ್ ಕೊಡಬೇಕಾಗಿರ್ತೈತಿ. ಬರೀ ವರ್ಷ ಹಿಂಗೆ ನಾವು ಯೂರಿಯಾ ಹೆಚ್ಚು ಹಾಕೋತ ಹೋಗೋದ್ರಿಂದ ಈ ವರ್ಷ 4 ಚೀಲ ಹಾಕಿ ನೀವು ಒಂದು ಬೆಳೆ ತಗೊಂಡ್ರಿ ಅಂದ್ರೆ ಮುಂದಿನ ಸರಿ ನಿಮಗೆ 8 ಚೀಲ ಹಾಕ್ಬೇಕಾಕೈತಿ. ಹಿಂಗೆ ಪ್ರತಿ ವರ್ಷ ನೀವು ಯೂರಿಯಾ ಹೆಚ್ಚು ಮಾಡೋದ್ರಿಂದ ನಿಮ್ಮ ಮಣ್ಣಿನ ಒಂದು ಫಲವತ್ತತೆ ಅನ್ನೋದನ್ನು ಹಾಳಾಗ್ತಾ ಹೋಗ್ತೈತಿ. ಯೂರಿಯಾದಿಂದ ಎರೆಹುಳ ಸಾಯ್ತಾವು ಮತ್ತು ಅವಶ್ಯಕತೆ ಹೆಚ್ಚು ಬಿದ್ಕೋತಾ ಹೋಗ್ತೈತಿ. ಅಂದ್ರೆ ಪ್ರಮಾಣ ವಾತಾವರಣದಾಗೂ ಯೂರಿಯಾ ಇರ್ತೈತಿ, ಆಮೇಲೆ ಮಳೆ ನೀರಿನಾಗೂ ಇರ್ತೈತಿ, ನಮ್ಮ ಮಣ್ಣಿನಾಗೂ ಇರ್ತೈತಿ. ಮಣ್ಣಿನಾಗ ಹೆಂಗಿರ್ತೈತಪ್ಪ ಅಂತ ಕೇಳಿದ್ರೆ ಇವು ಒಂದು ರೈಜೋಬಿಯಮ್ ಅಂತಕ್ಕಂಥ ಒಂದು ಅಣುಜೀವಿಗಳು ಇರ್ತಾವೆ ಅಲ್ಲಿ ಭೂಮಿಯಾಗ ತಯಾರಾಗಿರ್ತಾವೆ. ಅವು ಬೇರಿಗೆ ಸಾರಜನಕವನ್ನು ಹೀರ್ಕೊಂಡು ಅವು ಕೊಡ್ತಾವೆ. ಅವನು ನಾವು ಹೆಚ್ಚು ಮಾಡ್ಬೋದು. ಅದು ಸಾವಯವವಾಗಿ ಜೈವಿಕ ಒಂದು ಗೊಬ್ಬರ ಸಿಗ್ತೈತಿ. ಅದನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಒಂದು ಯೂರಿಯಾ ಕೊಟ್ಟಂಗೆ ಆಕೈತಿ. ಮತ್ತು ಅದು ಬೇಡಪ್ಪ ಅಂದ್ರೆ ನೀವು ಈಗ ಮಾರ್ಕೆಟ್ದಾಗ ಲಭ್ಯ ಇರುವಂಥವು ಎಲೆಗಳ ಮುಖಾಂತರ ನಾವು ಈಗ ನ್ಯಾನೋ ಯೂರಿಯಾ ಅಂತ ಬಂದೈತಿ. ಅದನ್ನು ನಾವು ಎಲೆಗಳ ಮುಖಾಂತರ ಕೊಟ್ಟಿವಿ ಅಂದ್ರೆ ಅಲ್ಲಿಯೂ ಕೂಡ ನಾವು ಯೂರಿಯಾ ನಮ್ಮ ಬೆಳೆಗೆ ನಾವು ಕೊಟ್ಟಂಗೆ ಆಕೈತಿ. ಬರೀ ಯೂರಿಯಾನನ್ನು ಡೈರೆಕ್ಟ್ ಇವು ಕಾಳುಗಳನ್ನು ನಾವು ಕೊಡಬೇಕು, ಯೂರಿಯಾ ಚೀಲನ ತಂದು ಸುರಿಬೇಕು ಅನ್ನೋವಂಥದ್ದು ಏನಿಲ್ಲ. ಸಾಕಷ್ಟು ಪ್ರಮಾಣದಾಗ ಬೇರೆ ಬೇರೆ ಪರ್ಯಾಯ ಒಂದು ಮಾರ್ಗಗಳು ಕೂಡ ಅದಾವೆ. ನಾವು ತಿಪ್ಪಿ ಗೊಬ್ಬರ ಹೆಚ್ಚು ಯೂಸ್ ಮಾಡಿದ್ವಿ ಅಂದ್ರೆ ಅಲ್ಲಿಯೂ ಸಿಗ್ತೈತಿ ಯೂರಿಯಾದ ಪ್ರಮಾಣ. ಆಮೇಲೆ ನಾವು ಹಸಿರೆಲೆ ಗೊಬ್ಬರ ಮಾಡ್ಕೊಂಡ್ವಿ ಅಂದ್ರೆ ಸೆಣಬು, ಡೆಂಚ, ನವಧಾನ್ಯಗಳನ್ನೆಲ್ಲ ಸೇರಿಸ್ಕೊಂಡು ಬೆಳೆದ್ವಿ ಅಂದ್ರೆ ಅಲ್ಲಿಯೂ ಕೂಡ ನಮಗೆ ಯೂರಿಯಾದ ಪ್ರಮಾಣ ಸಿಕ್ಕಿರ್ತೈತಿ. ಹೀಗಾಗಿ ನಾವು ಅಷ್ಟೇ ಯೂರಿಯಾ ಕೊಡೋದೇವು ಅಂತ ನಾವು ತಿಳ್ಕೊಂಡಿದ್ವು, ಅದು ತಪ್ಪ. ಸಾಕಷ್ಟು ಪ್ರಮಾಣದಾಗ ವಾತಾವರಣದಾಗ ಇರ್ತೈತಿ. ಆಮೇಲೆ ಇವು ನಮ್ಮ ಸಸ್ಯಗಳು ಕೂಡ ವಾತಾವರಣದಾಗಿಂದ ಹೀರ್ಕೊಂಡು ಬೆಳೆಯುವಂಥ ಕ್ರಿಯೆನೂ ಆಗ್ತೈತಿ. ಸುಮ್ಮನೆ ಏನೋ ಸ್ವಲ್ಪ ಕೊರತೆ ಬೀಳ್ಬೋದು ಅನ್ನೋ ಉದ್ದೇಶದಿಂದ ನಾವು ಯೂರಿಯಾನ ಕಡಿಮೆ ಪ್ರಮಾಣದಾಗ ನಾವು ಬಳಸೋದಿರ್ತೈತಿ. ನಾವು ಜಾಸ್ತಿ ಬಳಸೋದ್ರಿಂದ ಭಾಳಷ್ಟು ತೊಂದರೆ ಆಕತ್ತವು ಮತ್ತು ಹೆಚ್ಚು ವೇಸ್ಟ್ ಆಗ್ತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೋ ತನಕ ನನ್ನ ಒಂದು ಕೃಷಿ ಚಾನಲ್ ಮುಖಾಂತರ ನಿಮಗೆ ಒಂದು ಯೂರಿಯಾ ಗೊಬ್ಬರದ ಬಗ್ಗೆ ಒಂದು ಮಾಹಿತಿ ತೆಗೆದುಕೊಂಡು ಸುಧಾರಿತ ಬೇಸಾಯ ಮಾಡಿದರೆ ಲಾಭ ಅಂತೂ ಗ್ಯಾರಂಟಿ ಆಗೇ ಆಗ್ತೈತಿ. ಈ ರೀತಿ ನೀವು ಯೂರಿಯಾ ಬಳಸ್ರಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ, ಮರಿಬೇಡ್ರಿ. ವಿಡಿಯೋದಾಗ ಏನೆಲ್ಲ ಐತಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಇನ್ನೂ ಯಾವ ಥರ ಒಂದು ವಿಡಿಯೋ ಮಾಡ್ಬೋದು ನಾನು ಅನ್ನೋಂಥ ಒಂದು ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋ ಹಸಿರೆಲೆ ಗೊಬ್ಬರದ ಬಗ್ಗೆ ಒಂದು ವಿಡಿಯೋನೂ ಕೂಡ ಮಾಡ್ತಾಯಿದ್ದೀನಿ, ಅದನ್ನು ನೋಡಿರಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ನಮಸ್ಕಾರ ಎಲ್ಲರಿಗೂ.